ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೊಂದು ಪೈನಾಪಲ್ ಮತ್ತು ದಾಳಿಂಬೆ ಹಾಕ್ಬಿಟ್ಟು ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಅನಾನಸ್ ಹಾಕಿ ಅದೇ ಪೈನಾಪಲ್ ಹಾಕಿ ಮಾಡ್ತಾ ಇರ್ತೀವಿ. ದಾಳಿಂಬೆನೂ ಹಾಕಿ ಮಾಡೋದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎರಡನ್ನೂ ಹಾಕ್ಬಿಟ್ಟು ಮಾಡೋಣ ಅಂತ. ಅದು ತುಂಬ ಚೆನ್ನಾಗಿರುತ್ತೆ. ದಾಳಿಂಬೆ ಸ್ವಲ್ಪ ಕಲ್ಲರ್ ಬಿಟ್ಕೊಳ್ಳುತ್ತೆ. ಅದರಲ್ಲಿ ಆಲ್ರೆಡಿ ಪಿಂಕ್ ಕಲರ್ ಇರೋದ್ರಿಂದ ಸ್ವಲ್ಪ ಅದು ಕಲ್ಲರ್ ಬಿಟ್ಕೊಂಡು ಇದಾಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ, ಚೆನ್ನಾಗಿರುತ್ತೆ. 1 ಕಪ್ ರವೆ ತೊಗೊಂಡಿದ್ದೀನಿ. ನಾನು ಎಷ್ಟು ರವೆ ತೊಗೊಂಡಿದ್ದೀನೋ ಅಷ್ಟೇ. 1 ಕಪ್ ರವೆಗೆ 1 ಕಪ್ ಎಣ್ಣೆ, ಆಮೇಲೆ ಅದು ಸ್ವಲ್ಪ ಅನಾನಸ್ಸು, ಪೈನಾಪಲ್ಲು ಮತ್ತು ದಾಳಿಂಬೆ 2 ತೊಗೊಂಡಿದ್ದೀನಿ. ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಒಂದು 4 ಲವಂಗ ತೊಗೊಂಡಿದ್ದೀನಿ. ನಾನು 1 ಲೋಟ ರವೆಗೆ 1 ಲೋಟ ಎಣ್ಣೆ, 1 ಲೋಟ ಸಕ್ಕರೆ ಮತ್ತು ಏಲಕ್ಕಿ ಕಾಯಿನ ಸ್ವಲ್ಪ ಮಿಕ್ಸಿಗೆ ಹಾಕಿ ಸಕ್ಕರೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಸಕ್ಕರೆ, ರವೆ, ಎಣ್ಣೆ 1 ಕಪ್ ತೊಗೊಂಡಿದ್ದೀನಿ. ಇನ್ನಿದೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. ಹಣ್ಣು ಬಂದುಬಿಟ್ಟು ಅರ್ಧ 1 ಕಪ್ ಆಗುತ್ತೆ. ಅದೂ ದಾಳಿಂಬೆ ಮತ್ತು ಅನಾನಸ್ಸು 2 ತೊಗೊಂಡಿದ್ದೀನಿ. ಫಸ್ಟಿಗೆ ನಾನು ರವೆನ ಒಂಚೂರು ಅದೇ ಎಣ್ಣೆಲಿ, ತುಪ್ಪ ಬೇಕಾದ್ರೆ ಹಾಕ್ಕೋಬೋದು ನೀವು. ತುಪ್ಪ ಇಷ್ಟ ಆಗೋರು, ನಾವು ತುಪ್ಪ ಖಾಲಿಯಾಗಿತ್ತು, ಹಾಗಾಗಿ ನಾನು ಎಣ್ಣೆನೇ ಹಾಕಿದೆ. ಇದ್ದರೆ ಬೇಕಾದ್ರೆ ತುಪ್ಪ ಅರ್ಧ ಎಣ್ಣೆ ಅರ್ಧ ಹಾಕೊಂಡು ಮಾಡ್ಬೋದು, ಇಲ್ಲ ಬರೀ ತುಪ್ಪನೇ ಹಾಕ್ಕೋಬೋದು. ಅವರು ತುಪ್ಪ ತಿನ್ನೋಕೆ ಇಷ್ಟಪಡ್ತಾ ಇದ್ದವರು ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಈ ತುಪ್ಪ ಖಾಲಿಯಾಗಿರೋದ್ರಿಂದ ಎಣ್ಣೆನೇ ಹಾಕಿ ಫಸ್ಟಿಗೆ ಸ್ವಲ್ಪ ರವೆನ ಎಣ್ಣೆಲಿ ಹುರ್ಕೊಂಡ್ಬಿಡ್ಬೇಕು. ನೀಟಾಗಿ ಅದು ಗಮ್ ಅಂತ ವಾಸನೆ ಬರೋವರೆಗೂ ಸಣ್ಣ ಉರಿಲೇ ಹುರ್ಕೋಬೇಕು, ಸೀಸ್ಬಾರ್ದು. ನೀಟಾಗಿ ಅದು ಸಣ್ಣ ಉರಿಲೇ ಗಮ್ ಅನ್ನೋವರೆಗೂ ಸ್ಮೆಲ್ ಬರುತ್ತೆ, ಘಮ ವಾಸನೆ ಬರುತ್ತೆ. ಆ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು. ಹುರಿದ್ಬಿಟ್ಟು ರವೆನ ಸೈಡ್ಗೆ ಇಟ್ಕೊಂಡ್ಬಿಡ್ಬೇಕು. ನೋಡಿ, ಆಲ್ರೆಡಿ ನಾನು ಅದು ಕಂದು ಬಣ್ಣ ಬರೋವರೆಗೂ ಹುರಿದು ಸೈಡ್ಗೆ ಇಟ್ಟಿದ್ದೀನಿ. ಇವಾಗ ಉಳಿದಿರೋ ಎಣ್ಣೆ ಇರುತ್ತಲ್ಲ ಹಾಕಿಬಿಟ್ಟು ಅದಕ್ಕಾದ್ಮೇಲೆ ದ್ರಾಕ್ಷಿ ಗೋಡಂಬಿನ ಹುರಿದ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ಬೇಕು. ಯಾಕಂದರೆ ಅದರಲ್ಲೇ ಬಿಟ್ಬಿಟ್ರೆ ಸೀದೋಗ್ಬಿಡುತ್ತೆ. ದ್ರಾಕ್ಷಿ ಮೊದಲೇ ಒಂಚೂರು ಬಿಸಿ ಆದ್ರೂ ಸೀದೋಗುತ್ತೆ. ಅದು ಸ್ವಲ್ಪ ಇದಾಗ್ತಿದ್ದಂಗೆ ತೆಗೆದಿಟ್ಕೊಂಡ್ಬಿಡೋಣ ದ್ರಾಕ್ಷಿ ಗೋಡಂಬಿನ. ಆಮೇಲೆ ಅದಕ್ಕೇನೆ ನಾವು ಇದು ದಾಳಿಂಬೆ ಮತ್ತು ಪೈನಾಪಲ್ ಇರುತ್ತಲ್ಲ ಅದನ್ನು ಹಾಕ್ಬಿಡೋದು. ಅದೇ ಎಣ್ಣೆಗೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಎಣ್ಣೆಲೇ ಮೆತ್ತಗಾಗೋವರೆಗೂ ಒಂದು 2 ನಿಮಿಷ 3 ನಿಮಿಷ ಬಿಡಬೇಕು. ದಾಳಿಂಬೆ ಎಲ್ಲ ಕಲರ್ ಬಿಟ್ಕೊಂಡಂಗೆ ಅದು ಫುಲ್ಲು ಮೇಲ್ಗಡೆ ಹಣ್ಣೆಲ್ಲ ಇದಾಗ್ಬಿಡುತ್ತೆ. ಇದು ಅನಾನಸ್ ಮಾತ್ರ ಮೆತ್ತಗೆ ಒಂಥರ ಕ್ರಿಸ್ಪಿಯಾಗಿ ಆಗುತ್ತೆ. ಅದು ಎಣ್ಣೆಲಿ ಬೇಯೋದ್ರಿಂದ ಇದಾಗುತ್ತೆ. ಹಂಗಾಗಿ ಇದು ನಾನು 1 ಕಪ್ಪು ತೊಗೊಂಡಿದ್ದೀನಿ ಸಕ್ಕರೆ. ನೀವು ಇನ್ನೂ ಜಾಸ್ತಿ ಬೇಕಂದ್ರೂ ತೊಗೋಬೋದು. ಇದಕ್ಕೆ 1 ಲೋಟಕ್ಕೆ 2 ಲೋಟ ನೀರು ಹಾಕ್ತಾಯಿದ್ದೀನಿ. ಇವಾಗ ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಅದು ಕುದಿಬೇಕು ಚೆನ್ನಾಗಿ. ಅದು ಕುದಿ ಬಂದಾಗ ನಾವು ರವೆ ಹಾಕ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಆಮೇಲೆ ಸ್ವಲ್ಪ ಫುಡ್ ಕಲರ್ ಹಾಕ್ಕೋತಾ ಇದ್ದೀನಿ. ಆಲ್ರೆಡಿ ನಾವು ದಾಳಿಂಬೆ ಹಾಕಿರೋದ್ರಿಂದ ಲವಂಗ ಹಾಕ್ಕೊಂಡೆ, ಒಂದು 4 ಲವಂಗನ. ಆಮೇಲೆ ಫುಡ್ ಕಲರ್ ಬಂದ್ಬಿಟ್ಟು ದಾಳಿಂಬೆನೇ ಒಂಥರ ಪಿಂಕ್ ಕಲರ್ ಶೇಡಲ್ಲಿ ಅದು ಕಲರ್ ಬಿಟ್ಕೊಳ್ಳುತ್ತೆ, ಅದು ಪಿಂಕ್ ಕಲರು. ನಾನು ಆದ್ರೂ ಒಂದು ಸ್ವಲ್ಪ ಅರಿಶಿನ ಹಾಕಿದೆ. ನೀವು ಬೇಕು ಅಂದರೆ ಕೇಸರಿ ಕಲರು ಏನಾದರೂ ಹಾಕೋಬೋದು. ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇನ್ನು ಬೇರೆ ಕಲರ್ ಏನು ಬೇಡ ಅಂದ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅದು ಪಿಂಕ್ ಕಲರು, ಇದು ಎಲ್ಲ ಶೇಡಾಗಿ ಕಲರ್ ಜಾಸ್ತಿ ಬಂದೇ ಇಲ್ಲ. ಅದು ಕಲರು ಒಂಥರ ಕಲರ್ ಆಗಿಬಿಡ್ತು. ಫುಲ್ಲು ಇದು ಪಿಂಕು ಆಗಿಲ್ಲ, ಈ ಕಡೆ ಎಲ್ಲೋ ಕಲರು ಆಗಿಲ್ಲ. ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ರವೆನ ಹಾಕ್ಬಿಟ್ಟು ನಾವು ತಿರುಗಿಸ್ಕೋಬೇಕು, ಇಲ್ಲ ಗಂಟಾಗ್ಬಿಡುತ್ತೆ. ನೀಟಾಗಿ ಹಾಕ್ತಿದ್ದಂಗೆ ಚೆನ್ನಾಗಿ ತಿರುಗಿಸ್ಕೊಂಡು ಆಮೇಲೆ ನೋಡಿ ಈ ಥರ ಆಗುತ್ತೆ, ಇಲ್ಲ ಗಂಟಾಗ್ಬಿಡುತ್ತೆ. ಅಲ್ಲೇ ತಿರುಗಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗಾಗುತ್ತೆ. ಇದಕ್ಕೆ ನಾವು ಸಕ್ಕರೆ ಹಾಕ್ಕೋಬೇಕು. ನಾವೇನು ಸಕ್ಕರೆ ತೊಗೊಂಡಿದ್ದೀವಲ್ಲ ಆ ಸಕ್ಕರೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಏಲಕ್ಕಿ ಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಲಕ್ಕಿ ಕಾಯಿ ನೋಡಿ ಎಲ್ಲ ತುಪ್ಪ ಅಬ್ಸರ್ವ್ ಮಾಡ್ಕೋಬೇಕದು ಎಣ್ಣೆ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಇವಾಗ ಸಕ್ಕರೆ ಮತ್ತು ಏಲಕ್ಕಿ ಕಾಯಿ ಹಾಕಿದ್ರೆ ಚೆನ್ನಾಗಿ ಗಮ್ ಅನ್ನುತ್ತೆ. ಇವಾಗ ಏಲಕ್ಕಿ ಪುಡಿನ ಹಾಕ್ಕೊಂಬಿಟ್ಟು ಲಾಸ್ಟಲ್ಲಿ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಮಿಕ್ಸ್ ಮಾಡಿಬಿಟ್ಟು ಹಂಗೆ ಇದು ಮಾಡೋಕ್ಬಾರ್ದು, ಒಂದು 5 ನಿಮಿಷ ಬಿಡಬೇಕು. ಯಾಕೆಂದರೆ ಅವೆಲ್ಲ ಅದಕ್ಕೆ ಮಿಕ್ಸ್ ಆಗಿ ಅರಳ್ಕೊಂಡು ಎಣ್ಣೆನಾಗಲಿ ತುಪ್ಪನಾಗಲಿ ಎಳ್ಕೊಳ್ಳುತ್ತೆ ರವೆ. ಒಂದು 5 ನಿಮಿಷ ಬಿಟ್ಬಿಡ್ಬೇಕು. ಇಟ್ಬಿಟ್ಟು ಆಮೇಲೆ ಅದಕ್ಕೆ ಒಂದು 5 ನಿಮಿಷ ಬಿಟ್ಟರೆ ಆಮೇಲೆ ತಿನ್ನೋಕೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅಲ್ಲೇ ತೊಗೊಂಡ್ರೆ ಎಣ್ಣೆನಾಗಿದೆ, ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಅದು ಎಣ್ಣೆಲ್ಲ ಎಳ್ಕೊಳ್ಳುತ್ತೆ. ಒಂದು 5 ನಿಮಿಷ ನಾವು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಎಲ್ಲ ಎಳ್ಕೊಳ್ಳುತ್ತೆ. ಈ ರೀತಿ ರೆಡಿ ಆಗುತ್ತೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.